ಇನ್ನು ರಾಜ್ಯದಲ್ಲಿ ಬಾಣಂತಿಯರ ಸಾವು ಮುಂದುವರಿತಾ ಇದೆ. ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. ಬಟ್ ಆಗಾಗ್ಗೆ ಈ ಥರದ ಘಟನೆಗಳು ನಡೀತಾ ಇದೆ. ಈಗ ಕಲಬುರಗಿಯ ESI ಆಸ್ಪತ್ರೆಯಲ್ಲಿ ಬಾಣಂತಿಯೊಬ್ಬರು ಮೃತಪಟ್ಟಿದ್ದಾರೆ. ಲೋ BPಯಿಂದ ಸಾವನ್ನಪ್ಪಿದ ಬಾಣಂತಿಯ ಹೆಸರು ಶಿಲ್ಪಾ ಅಂತ. ಇವರಿಗೆ 32 ವರ್ಷ. ಚಿತ್ತಾಪುರ ತಾಲೂಕಿನ ತೊನಸನಹಳ್ಳಿ ಗ್ರಾಮದವರು. ಇವರು ಸೋಮವಾರ ಹೆರಿಗೆಗೆ ಅಂತ ESI ಆಸ್ಪತ್ರೆಗೆ ದಾಖಲಾಗಿದ್ದರು. ಸೋಮವಾರವೇ ಗಂಡು ಮಗುವಿಗೆ ಜನ್ಮ ನೀಡಿದರು ಶಿಲ್ಪಾ. ನಿರಂತರವಾಗಿ ರಕ್ತ ನೀಡಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಂದು ಕಡೆ ತೀವ್ರವಾದ ರಕ್ತಸ್ರಾವ ಆಗಿದೆ. ರಕ್ತಸ್ರಾವಕ್ಕೆ ಇವರು ಬ್ಲಡ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಲೋ BP ಆಗಿದೆ. ಈ ಕಾರಣದಿಂದ ಬಾಣಂತಿಯೊಬ್ಬರು ಮೃತಪಟ್ಟಿದ್ದಾರೆ. ಇದು ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ ಆಸ್ಪತ್ರೆಯವರು ಈ ಸಾವಿನ ಬಗ್ಗೆ ಏನು ಹೇಳ್ತಾರೆ? ಅರವಿಂದ್, ಕಲಬುರಗಿಯ ಒಂದು ESI ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು ಆಸ್ಪತ್ರೆಯವರು ಹೇಳೋ ಪ್ರಕಾರ ಏನಂದ್ರೆ, ಪ್ರಮುಖವಾಗಿ ಈಕೆ ಒಂದು ಹೆರಿಗೆ ನಂತರ ಸಿಸೇರಿಯನ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ತೀವ್ರವಾದಂತಹ ರಕ್ತಸ್ರಾವವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಬೇಕಾದಂತಹ ಒಂದು ಸಂಬಂಧಿಕರಿಗೆ ಬ್ಲಡ್ ಏನೋ ಅರೇಂಜ್ಮೆಂಟ್ ಮಾಡಿದ್ರು. ಆ ಬಾಣತಿಗೆ ಬ್ಲಡ್ ಇರಿಸಿದ್ರು ಕೂಡ ಅದು ತೀವ್ರ ರಕ್ತಸ್ರಾವ ನಿಲ್ಲದ ಕಾರಣಕ್ಕಾಗಿ ಒಂದು ಚಿಕಿತ್ಸೆಯನ್ನು ವೈದ್ಯರು ಮುಂದುವರಿಸಿದ್ರು. ಅದೇ ಸಂದರ್ಭದಲ್ಲಿ ಲೋ BP ಕೂಡ ಆಗಿರೋದೇ ಈಗ ಸದ್ಯ ಒಂದು ಹೆರಿಗೆ ಆದಂತಹ ಮಹಿಳೆ ಶಿಲ್ಪಾ ಅವರ ಸಾವಿಗೆ ಕಾರಣ ಅಂತ ESI ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಲಬುರಗಿಯಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಹೆರಿಗೆ ನಂತರ ಓರ್ವ ಮಹಿಳೆ ಇದೇ ರೀತಿಯಾಗಿ ಏನಂದ್ರೆ ಸಾವನ್ನಪ್ಪಿದ್ರು. ಅಫ್ಜಲ್ಪುರದಲ್ಲಿ ಹೆರಿಗೆ ಆಗಿತ್ತು. ಹೆರಿಗೆ ಆದ ಬಳಿಕ ತೀವ್ರವಾದಂತಹ ರಕ್ತಸ್ರಾವವಾಗಿ ತದನಂತರ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸುವಂತಹ ಸಂದರ್ಭದಲ್ಲಿ ಆಕೆ ಸಾವನ್ನಪ್ಪಿದ್ಳು. ಅಂತಹದೇ ಒಂದು ಘಟನೆ ಇವತ್ತು ಮತ್ತೆ ಮರುಕಳಿಸಿದ್ದು. ಕಲಬುರಗಿಯ ESI ಆಸ್ಪತ್ರೆಯಲ್ಲಿ ಮತ್ತೋರ್ವ ಹೆರಿಗೆ ಆದ ನಂತರ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಕಾರಣಗಳು ಬೇರೆ ಬೇರೆ ಆದರೂ ಕೂಡ ಬಾಣಂತಿಯರ ಸಾವು ಅಂತಕ್ಕಂಥದ್ದು ಮುಂದುವರಿತಾ ಇದೆ ರಾಜ್ಯದಲ್ಲಿ. ಇದು ಆತಂಕದ ವಿಚಾರ.